ಈ ಲೋಕಸಭಾ ಚುನಾವಣೆಯ ಮತದಾನ ನಡೀತಾ ಇದೆ ನಿಮ್ಮೂರಲ್ಲಿ, ಯಾವ ರೀತಿ ಜರುಗ್ತಾ ಇದೆ? ನಮ್ಮ ಗ್ರಾಮದಲ್ಲಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಈ ಬಾರಿ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗುವ ಸಾಧ್ಯತೆ ಇದೆ? 60%, 65%. ಈ ಸಣ್ಣ ಪುಟ್ಟ ಜನ ಏನಪ್ಪ ಅಂದರೆ, ನಮಗೆ ಶಾಸಕರು ಚುನಾವಣೆಯಲ್ಲಿ ನಾವು ಹಣ ಕೊಟ್ಟಿದ್ದರು, ಅದು ಇನ್ನಿತರ ಕೊಟ್ಟಿದ್ದರು, ಈ ಸಲ ಏನೂ ನಮಗೇನೂ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಜನ ಮಾತನಾಡ್ತಿದ್ದಾರೆ. ತಮ್ಮ ಗಮನಕ್ಕೆ ಏನೋ ಬಂದಿದೆಯಾ? ಇಲ್ಲರಿ, ಇದು ಚುನಾವಣೆ ಅಂದಮೇಲೆ ಹಣ ಅದು ಇರೋದಿಲ್ಲ. ಚುನಾವಣೆ ಎಲ್ಲರೂ ಮತದಾನ ಹಕ್ಕು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಹಣದ ಆಸೆಗೆ ಆಗದೆ ಎಲ್ಲರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕಂತ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಈ ಒಂದು ಚುನಾವಣೆಯ ಪ್ರಯುಕ್ತವಾಗಿ ಯುವ ನಾಯಕರುಗಳಿಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಯುವ ನಾಯಕರಿಗೆ ದೇಶದ ಹಿತದೃಷ್ಟಿಯಿಂದ ದೇಶ ಯಾರ ಕೈಗೆ ಕೊಟ್ಟರು ಚೆನ್ನಾಗಿರ್ತ ಅನ್ನೋದು ಆ ಯುವಕರು ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಈ ಕೆಲವು ಜನ ಏನಪ್ಪ ಅಂದರೆ, ಗ್ಯಾರಂಟಿ ಯೋಜನೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆ ಮೇಲೆ ನಾವು ಕಾಂಗ್ರೆಸ್ಗೆ ಹಾಕ್ತಾ ಇದ್ದೀವಿ ಓಟ್ ಅಂತಕ್ಕಂಥದ್ದು ಹೆಣ್ಮಕ್ಳು ಮಾತನಾಡ್ತಿದ್ದಾರೆ. ಆದರೆ ಬಿ ಜೆ ಪಿಯಲ್ಲಿ ಗಂಡ್ಮಕ್ಳು ಬಿ ಜೆ ಪಿ ಓಟ್ ಹಾಕಿದರೆ ಹೆಣ್ಮಕ್ಳು ಕಾಂಗ್ರೆಸ್ಗೆ ಹಾಕ್ತಾರೆ ಅಂತಾರೆ. ಅದಕ್ಕೆ ತಮ್ಮಿದ ಅಭಿಪ್ರಾಯ ಏನು? ಅದೇನು ಸಂಬಂಧ ಇರೋದು, ಒಂದೊಂದು ರೀತಿಯಿಂದ ಒಂದೊಂದು ಓಟ್ ಹಾಕ್ತಿರ್ತಾರೆ. ಅವ್ರವ್ರ ಕಲ್ಪನೆ ಅದಷ್ಟೇ. ಅವರು ತಮ್ಮ ಪ್ರಚಾರ ಮಾಡ್ಕೋಕ್ಕಿಂತ ಅದು ಹೇಳ್ತಾರೆ. ಒಬ್ಬೊಬ್ರಿಗೆ ಮೋದಿನೇ ಗ್ಯಾರಂಟಿ ಅನ್ನೋದು ಅವ್ರು ಬಳಿ. ಈ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಲೀಡ್ನಲ್ಲಿ ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಭರವಸೆ ಇದೆ? 2,50,000 ಅಂತ ಗೆಲ್ತಾರೆ. 2,50,000 ಸರ್. ಓಕೆ, ಥ್ಯಾಂಕ್ ಯು.